ದಿ ಪ್ರೊಮೆನೇಡ್ ಹೈಟ್ಸ್ ಇನ್ ಹೋಟೆಲ್ ಸ್ಟಾರ್ಟ್ ಆಗಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಇದೆ. ಈ ಕಡೆ ರಿಸೆಪ್ಷನ್ ಇದೆ. ಇದು ಹೋಟ್ಲು. ಅದು ಲಿಫ್ಟು, ಅದನ್ನು ಆಮೇಲೆ ತೋರಿಸ್ತೀನಿ. ಇವಾಗ ಡೈನಿಂಗ್ ಹಾಲ್ ತೋರಿಸ್ಬಿಡ್ತೀನಿ. ಕಿಚನ್ ಇಡ್ಲಿ, ವಡೆ, ಪರೋಟ, ಮಶ್ರೂಮ್, ಚಿಕನ್ ಸಾಸ್, ಚಿಕನ್ ಸಾಸ್. ಇದು ಬನಾನಾ ಪ್ಯಾನ್ ಕೇಕ್. ಇದು ಚೆನ್ನಾಗಿದೆ. ನಾವು ಮಸ್ತಾಗಿದ್ದಾರೆ. ಚಿಕನ್ ಬಾರ್ಬಿಕ್ಯೂ, ಇದು ಸೂಪರು. ಇದು ವೆಜ್ ಬೇ. ಓಕೆ, ಇದು ಚೆನ್ನಾಗಿರುತ್ತೆ. ರೆಡ್ ರೈಸ್ ಕೀಮಾ, ಇಡ್ಲಿ, ಜ್ಯೂಸ್. ವಾಟ್ ಯು ವಾಂಟ್, ವಿಚ್ ಯು ವಾಂಟ್, ಹೌ ಮೆನಿ ವಾಂಟ್ ಟು ಟೇಕ್. ಇದೊಂದು ಬೇರೆ ಐತೆ. ಫ್ರೂಟ್ಸ್, ಕೆಲಾಗ್ಸ್. ಮೇಲೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ. ಇದು ಕೀ ನೋಡಿ, ರೂಮಿಂದ ಕೀ. ಬೇ ಆಫ್ ಬುದ್ಧ ರೂಫ್ ಟಾಪ್ ರೆಸ್ಟೋರೆಂಟ್ ಐತೆ. ರೂಫ್ ಟಾಪ್ ಅದು ಸಾಕಾದೇ ಐತೆ ರೆಸ್ಟೋರೆಂಟ್ ಮಾತ್ರ. ಮೇಲ್ಗಡೆ ಕೂತ್ಕೊಂಡು ಸಮುದ್ರದ ಮುಂದೆ ಎಲ್ಲ ಕೂತ್ಕೊಳ್ಳೋದು ಚೆನ್ನಾಗಿ ಕಾಣಿಸುತ್ತೆ. ದಿ ಪ್ರೊಮೆನೇಡ್ ಹೋಟೆಲ್. ಸೆಕೆಂಡ್ ಫ್ಲೋರಲ್ಲಿ 35. kita putih nanti. Study table, TV room. ಇಲ್ಲಿ ಲಾಕರ್ ಇಲ್ಲಿ ಕೊಟ್ಟವನೆ. ಡ್ರೈ ಕ್ಲಿನಿಕ್ಗೆಲ್ಲ ಕಳ್ಸಂಗಿದ್ರೆ ಇಲ್ಲ ಐತಲ್ಲ ಪ್ರೊಮೆನೇಡ್ ಡ್ರೈ ಕ್ಲಿನಿಕ್. ವಾಶ್ರೂಮ್ ಸಗದಾಗಿದೆ. ಕ್ರಾಸಲ್ಲಿ ಐತೆ ವಾಶ್ರೂಮು. ಮ್ಯಾಚಿಂಗ್ ಇದೊಂಥರ ಚಾಕ್ಲೇಟ್ ಕಲರಿಗೆ ಬ್ಲ್ಯಾಕು, ಆಮೇಲೆ ಈ ಥರ ಇಷ್ಟೇ. ಶಾಂಪೂ, ಕಂಡೀಷನರು, ಶವರ್ ಜೆಲ್. ಇದು ಬಾಡಿ ವಾಶ್, ಬಾಡಿ ಲೋಷನ್. ಇದು ಕ್ಲೋಸ್ ಇರಬೇಕು, ನಾನು ಓಪನ್ ಮಾಡಿದ್ದೀನಿ ಅವಾಗ. ಬೇರೆ ಇವಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜು.
ಇವೆ ಏನೋ ತಗೊಂಡ್ರೆ ಚಾರ್ಜು ಅದು ರೇಟೆಲ್ಲ ಅಲ್ಲಿ ಹಾಕೋರೆ ಅಲ್ಲಿ ಎಲ್ಲ ರೇಟು ಹಾಕೋರೆ. ಕೆಳಗೆ ಅಂಗಾಸಿ ನೆಟ್ಕೊಂಬಂದು ನಾನು ಇದು ಫುಡ್ ಸ್ಟ್ರೀಟ್ ಇದು ಫುಲ್ಲು ಇದು ನಾನ್ ವೆಜ್ಜು ವೆಜ್ಜು ಗೋಬಿ ಮಂಚೂರಿ ಆಮೇಲೆ ಪಾನಿಪುರಿ ಇಂಥವು ಇಟ್ಕೊಂಡವ್ರು ಅಷ್ಟೇ. ಚೆನ್ನಾಗಿರಲ್ಲ. ಹೋಗಿದ್ದೆ ನೋಡಿದರೆ ಗೊತ್ತಾಗ್ಬಿಡ್ತು, ತಿನ್ನಲಿಲ್ಲ. ಎ ಸಿ ಆನ್ ಮಾಡಿಬಿಡ, ಸೆಕೆ ಆಗ್ತೈತೆ. ಅಲ್ಲೇ ಆಫ್ ಮಾಡಿ ಹೋಗಿದ್ದೆ, ಚಳಿಯಾಗಿದ್ದು ಬೆಳಿಗ್ಗೆ. ಓಕೆ ಇದು ಗ್ಲಾಸು ಎಲ್ಲ ಗೋಲ್ಡಿಂಗ್ ಆಗೈತೆ. ಲಿಫ್ಟಿಂದ ಬರ್ತಿದ್ದಂಗೆ ಈ ಥರ ಸ್ಟೇರ್ಸ್ ಕೇಸ್ ಇದೆ. ಇದು ಬೀಚ್ ವ್ಯೂ ಆ ಸೈಡ್ ಇದೆ, ಬಾಲ್ಕನಿ. ಕಲರ್ ಮಸ್ತ್ ಐತನದು, ಸಗದಾಗೈತೆ ಕಲರ್. ಅಲ್ಲೇ ಎಷ್ಟೊತ್ತು ವಾಕಿಂಗ್ ಮಾಡ್ತಿದ್ವಲ್ಲ ಎಷ್ಟೊತ್ತು ಅಲ್ಲೇ ಸಮುದ್ರ ಸಮುದ್ರ ಅದು ಇದನ್ನು ತಗೊಂಬಂದಿದ್ದು. ಇಲ್ಲೇ ಊಟ ತಿಂಡಿ ತಿಂದಿದ್ದಿಲ್ಲೇ. ಅದ್ರ ಮುಂದೆನೇ ಚಿಕ್ಕದೊಂದು ಸ್ವಿಮ್ಮಿಂಗ್ ಪೂಲ್ ಐತೆ. ಚಿಕ್ಕ ಹುಡುಗರಿಗೆ ಆಡೋ ಅಂಥದ್ದು, ಅದು ದೊಡ್ಡ ಮಕ್ಳು ಆಡೋದು. ಈ ಸೆಕ್ಷನಿಂದ ಇದೆಲ್ಲ ಊಟದಾಯಿತು. ಇದು ಡೆಸರ್ಟ್ ಸೆಕ್ಷನ್. ರಸ್ಗಳು ಬನ್ನು ಸಿನೋಮೋನಿ ಫ್ಯಾಮಿಲಿ ರಸ್ಕ್. ಇದು ಪಾನ್ ಕೇಕ್, ದೋಕಲ್, ಮಂಕಿ ಬನ್, ಬನಾನಾ ಕೇಕ್, ಚಾಕ್ಲೇಟ್ ಮಫಿನ್ಸ್, ಹಲ್ವಾ, ಬ್ರೆಡ್ ರೋಸ್ಟ್ ಮಾಡ್ತೀನಿ. ರೋಸ್ಟ್ ಆಗಿ ಬರ್ಬೇಕಾಗಿ ಇದೊಂದು ಸ್ವಲ್ಪ ಡೆಸರ್ಟ್ ಸೆಕ್ಷನ್ ಸ್ವಲ್ಪ ಹಾಕೊಂಬಂದಿದ್ದೀನಿ ನೋಡಿ. ಡೆಸರ್ಟ್ಸು ಪಾನ್ ಕೇಕ್ ಎಲ್ಲ ಹಾಕೊಂಬಂದ್ಬಿಟ್ಟಿದ್ದೀನಿ. ಇಲ್ಲ ಇದು ಬೇರೆ ಸೈಡಾಗಿ ಬಂದಿದ್ದೀನಿ. ನೋಡಿ ಅದು ಅವಾಗಲೇ ಹೊರಗಡೆ ಕುಂತಿದ್ದೆ, ಹೊರಗಡೆ ಸೆಕ್ಷನಲ್ಲಿ. ಒಳಗೆ ಬಂದಿದ್ದೀನಿ, ಫ್ರೂಟ್ಸ್ ಹಾಕೊಂಡಿದ್ದೀನಿ ಸ್ವಲ್ಪ. ವೆಜ್ ಮೋಮೋ, ಅವಾಗಲೇ ಚಿಕನ್ ಮೋಮೋ ತಿಂದೆ. ಚಿಕನ್ಗಿಂತ ವೆಜ್ಜೇ ಚೆನ್ನಾಗಿತ್ತು.
ಅದು ಚಿಕ್ಕ ಹುಡುಗರದು ಸ್ವಿಮ್ಮಿಂಗ್ ಫೂಲು, ಇದು ದೊಡ್ಡವ್ರದ್ದು. ಅಲ್ಲ ಸಿಟ್ಟಿಂಗ್ ಚೇರ್ಗಳು, ಸ್ಲೀಪಿಂಗ್ ಚೇರ್, ಟಾಯ್ಲೆಟ್ಸ್. ರಿಸೆಪ್ಷನಲ್ಲಿ ಚೆಕ್ಔಟ್ ಟೈಮ್ ಕೇಳಬೇಕು ಯಾವಾಗ ಅಂತ. 1 ಗಂಟೆಗೆ ಅನ್ಸುತ್ತೆ. ಚೆಕ್ಔಟ್ ಟೈಮ್ ಯಪ್ಪ? ಬಿಫೋರ್ 11. ಓಕೆ.